ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಪಲಾವ್ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ. ಚಾನಲ್ ನಾನು ಸುಜಾತ. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು 8 ಗಂಟೆ 8:10. ಉಳ್ಳಾಗಡ್ಡಿ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕ ತೊಗೊಂಡಿದ್ದೀನಿ. ಜಾಸ್ತಿ ಇದ್ದರೆ ನನ್ನ ಮಗಳು ತಿನ್ನೋದಿಲ್ಲ, ಅದಕ್ಕೆ ಚಿಕ್ಕದು ಹಾಕ್ತಾ ಇದ್ದೀನಿ. ತೆಗೆದು ಹಾಕ್ತಾಳೆ. ಈರುಳ್ಳಿ ಮಾತ್ರ ತಿನ್ನೋದಿಲ್ಲ. ಜಾಸ್ತಿ ತರಕಾರಿ ಹಾಕ್ತಾಯಿಲ್ಲ. ಮನೇಲಿರೋದು ಕ್ಯಾರೆಟು, ಟೊಮೊಟೊ, ಉಳ್ಳಾಗಡ್ಡಿ ಅಷ್ಟು ಮಾತ್ರ. ಸಿಪ್ಪೆ ತೆಗೆದು ನೋಡಿದೆ, ಸಿಗಲಿಲ್ಲ. ಮತ್ತೆ ಹಳೇದಿದು. ಇದು ನೀಟಾಗಿ ತೊಳ್ಕೊಂಡು ಕ್ಯಾರೆಟು ಹಾಗೆ ಕಟ್ ಮಾಡ್ಬೋದು. ಆದರೆ ಇದು ಮೇಲಿನ ಸಿಪ್ಪೆ ಮಾತ್ರ ತೆಗೆದು ಹಾಕ್ತೀವಲ್ಲ, ಅದೊಂದು ಮಾಡೋದಂತೆ ಏನು ಅದೇ ಇರೋದು. ನಾವು ಕ್ಯಾರೆಟು ನಾವು ಎಲ್ಲ ಬೇಕಿರೋದು ತೆಗ್ದಾಕ್ತೀವಿ, ಬ್ಯಾಡ್ದಿರೋದು ತಿಂತಾಯಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ಹಚ್ಕೊತೀನಿ. ಇವಾಗ ನೋಡಿರಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವಾಗ ಬಿಸಿ ಸ್ಟವ್ ಹಚ್ಕೊಂಡಿದ್ದೀನಿ. ಬಿಸಿಯಾಗಿರುತ್ತೆ ಕುಕ್ಕರು. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ನನಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಗಟ್ಟಿಯಾಗಿತ್ತು ತುಪ್ಪ. ನೋಡ್ರಿ, ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಅದು ಗಟ್ಟಿಯಾಗಿತ್ತು, ಬರಲಿಲ್ಲ. ನೋಡ್ರಿ, ಇಲ್ಲಿ ಸೋಂಪು, ಲವಂಗು, ಕಸೂರಿ ಮೆಂತಿ ಹಾಕ್ತಾಯಿದ್ದೀನಿ. ಮತ್ತು ಪಲಾವ್ ಎಲೆ, ಒಂದೇ ಒಂದು ಏಲಕ್ಕಿ ಚಕ್ಕೆ. ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಣ. ನೋಡಿ, ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಟೈಮ್ ಆಗುತ್ತೆ ಸ್ಕೂಲ್ಗೆ. 9 ಗಂಟೆಗೆಲ್ಲ ರೆಡಿ ಆಗಬೇಕು. ಪಲಾವ್ ನೋಡ್ರಿ, ಈರುಳ್ಳಿ ರೆಡ್ಡು ಮೆರೂನ್ ಕಲರ್ ಬಂದಿದೆ. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಅದಕ್ಕೆ ಸ್ವಲ್ಪ ಪೇಸ್ಟ್ ಹಾಕೋಣ. ಮನೇಲೇ ಕುಟ್ಟಿಕೊಂಡಿದ್ದೆ ನಾನು. ಜಾಸ್ತಿ ಮನೇಲೇ ಕುಟ್ಟಿಸ್ಕೊಂಬೋದು. ಹಾಕೋದೇನು ಯಾವಾಗ ಎಮರ್ಜೆನ್ಸಿ ಇತ್ತಂದರೆ ತರ್ತೀನಿ, ಇಲ್ಲಾದರೂ ಪರವಾಗಿಲ್ಲ, ಮನೇಲೇ ಮಾಡ್ಕೊತೀನಿ. ಇದೆಲ್ಲ ಹಸಿ ಹಾಕಿ ಹೋದ್ಮೇಲೆ ಇದು ಬೀನ್ಸು, ಕ್ಯಾರೆಟು, ಟೊಮೊಟೊ ಹಾಕೋಬೇಕು. ಜಾಸ್ತಿ ಮಸಾಲೆ ಆದರೆ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಲೈಟಾಗಿದ್ದರೆ ತಿನ್ನೋಕ್ಕಾಗುತ್ತೆ. ಇಲ್ಲಾಂದರೆ ನಮಗೂ ದೊಡ್ಡವರಿಗೂ ಒಂಥರ ಮಸಾಲೆ ಮುಖಕ್ಕೆ ಕೊಡ್ದಂಗೆ ತಿನ್ನೋಕ್ಕಾಗಲ್ಲ. ನೋಡ್ರಿ, ಇವಾಗ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ.
ಪುದೀನ ಕೊತ್ತಂಬರಿ ಎಲ್ಲ ಇದ್ದು ಹಾಕೋದು. ನಾನಿನ್ನೇ ಸಂತೆಗೆ ತರಕಾರಿ ತರಕ್ಕೆ ಹೋಗಿಲ್ಲ, ಅದಕ್ಕೆ ಇಲ್ಲ, ಹಂಗೆ ಇವಾಗ ಮಾಡ್ಕೊತೀನಿ. ಇರಲೇಬೇಕು ಅಂತಿಲ್ಲ ನನಗೆ, ಹೆಂಗಿದ್ರು ಹಂಗೆ ಮಾಡ್ತೀನಿ. ಇದ್ರೆ ಹಾಕ್ತೀನಿ, ಇರಲಿಲ್ಲ ಅಂದರೆ ಹಾಕಲ್ಲ. ನೋಡಿ ಇವಾಗ ಉಪ್ಪು ಹಾಕೋಣ, ಬೇಗ ಟೊಮೊಟೊ ಎಲ್ಲ ಕರ್ಗೋಗುತ್ತೆ. ಅದಕ್ಕೆ ತರಕಾರಿಗೂ ಚೆನ್ನಾಗಿ ಉಪ್ಪು ಇಟ್ಕೊಡುತ್ತೆ. ನೋಡಿ ಪಿಂಕ್ ಸಾಲ್ಟಿದು ಪಿಂಕ್ ಉಪ್ಪು ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ಬಿತ್ತದು ಬಿತ್ತಲಿ ಹಸಿಮೆಣ್ಸಿನ್ಕಾಯಿ ಇಲ್ಲ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ. ನೋಡ್ರಿ ಪಲಾವ್ ಪೌಡ್ರು, ಇವಾಗ ಪಲಾವ್ ಪೌಡ್ರೆಲ್ಲ ಬಿರಿಯಾನಿ ಪೌಡ್ರ್ ಐತೆ, ಅದೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕ್ತೀನಿ. ನೋಡ್ರಿ ಹಿಂಗೆ ಬಂದಿತ್ತೆ. ಇವಾಗ ಅಕ್ಕಿ ನೆನೆಸ್ಕೊಂಡಿರೋದು ಇದಕ್ಕೆ ಹಾಕೋಣ. ನೋಡ್ರಿ ಅಕ್ಕಿ ತೊಳೆದಿರೋದು ಇದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಂತ ಹೀಗೆ ಇದಕ್ಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ನೀರು ಹಾಕೋಣ. ನೋಡ್ರಿ ನಾನು 2 ಗ್ಲಾಸ್ ಈ ಅಳತೆಯಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಏನು ಅಳತೆ ಪ್ರಕಾರ ಏನು ಹಾಕಲ್ಲ, ನೋಡ್ಕೊಂಡು ಎಷ್ಟು ಬೇಕಂತ ನೋಡ್ಕೊಂಡು ಸ್ವಲ್ಪ ಅಂಜಿ ಇದರಲ್ಲೇ ನೋಡ್ಕೊಂಡು ಹಾಕೋತೀನಿ. ಇಷ್ಟೇ ಹಾಕೋಣ ಹಂಗೆ ಇರಬೇಕು ಅಂತೇನಿಲ್ಲ, ಕಣ್ಣು ಅಳತೆ ಅಂತಾರಲ್ಲ ಆ ಥರ. ಅಕ್ಕೇನು ಜಾಸ್ತಿ ಅಳತೆ ಮೇಲೆ ತಗೊಂಬಲ್ಲ, ಇಷ್ಟು ಬೇಕಾ ಅಷ್ಟು ಬೇಕಾ ನೋಡ್ಕೊಂಡು ಹಾಕೋ. ನೋಡ್ರಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕ್ಕೊಂಡು ಬಿಟ್ಟರೆ ಕುಕ್ಕರ್ ವಿಜಿಲ್ ಹೊಡಿಯುತ್ತೆ. ನೋಡ್ರಿ ಕುಕ್ಕರ್ ನೀರಲ್ಲಿ ಹಾಕ್ತಾಯಿದ್ದೀನಿ. 2 ವಿಜಿಲ್ ಬಂದರೆ ಸಾಕು. ಇವು ಅಂಗಡಿ ಅಕ್ಕಿ ಅಲ್ಲ, ಇದು ಹೊಲದಲ್ಲಿ ಬೆಳೆದಿರೋ ಅಕ್ಕಿ ಐತೆ, ಅದರಿಂದ ಜಾಸ್ತಿ ನೀರು ಹಿಡಿಯಲ್ಲ, ಕಮ್ಮಿ ನೀರು ಹಿಡಿಯುತ್ತೆ. ನೋಡ್ರಿ ಈಗ ಬಂದೈತಿ. ಫ್ರೆಂಡ್ಸ್, ನಾನು ಇವಾಗ ಇದು ಮುದ್ದೆ ಮಾಡೋದಂತ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಬಿಡ್ತಾ ಇದ್ದೀನಿ. ಬರೀ ನೀರಲ್ಲಿ ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ. ಇದು ಸ್ವಲ್ಪ ತುಪ್ಪ ಇತ್ತಂದರೆ ಗಂಟೂ ಆಗಲ್ಲ ಮತ್ತು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕೋತೀನಿ, ಉಪ್ಪು ಅಂದರೆ ಗಂಟಾಗಲ್ಲ ಅಂತಾರೆ. ನೋಡ್ರಿ ನೀರು ಚೆನ್ನಾಗಿ ಕುದೀತೈತೆ. ಇದೇ ಇದರಲ್ಲೇ ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ, ರಾಗಿ ಹಸಿಟ್ಟು. ಇವಾಗ ಪ್ಯಾಕೆಟ್ ರಾಗಿ ಹಸಿಟ್ಟು ನೋಡಿ. ಇವಾಗ ಹಿಂಗೆ ಸುರಿಸ್ಕೊತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕಿಟ್ಟು, ಆಮೇಲೆ ನಾವು ಕೈ ಆಡಿಸ್ಬೇಕು. ನಾನು ಇವಾಗ ಕಲ್ತಿದ್ದು, ನನಗೇನು ಪರ್ಫೆಕ್ಟ್ ಬರಲ್ಲ, ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ರಿ ಇಲ್ಲಿ ಚೆನ್ನಾಗಿ ಕುದೀತೈತೆ ಹಿಟ್ಟು.
ಇವಾಗ ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಗಂಟೆಲ್ಲ ಒಡೆಯಂಗೆ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟಿನ ಹಸಿಟ್ಟು ಬೇಕಾದ್ರೆ ಮೇಲಿನ ಹಾಕೋಬೋದು. ಅಷ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈ ಸುಟ್ಟೈತೆ. ನೋಡ್ರಿ ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗಿತ್ತು, ಮೇಲಿಂದ ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಕಟ್ಟೋಣ. ಆಮೇಲೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದು ಮುದ್ದೆ ಕೋಲ ಐತೆ, ದಪ್ಪ ಐತೆ, ಅದಕ್ಕೆ ಅಂತ ಇದು ಚೆನ್ನಾಗೈತೆ ಅಂತ ಇದು ತೊಗೊಂಡಿದ್ದೀನಿ. ನೋಡಿರಿ ಇದೇ ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮುದ್ದೆ ಕಟ್ಟೋಣ. ನೋಡಿ ಈ ಥರ ಸ್ಮೂತ್ ಬಂದಿತ್ತು, ನೋಡಿ ಕೈಗೆ ಅಂಟ್ಕೋತಾ ಇಲ್ಲ. ಮುದ್ದೆ ಕಟ್ಟಿ ತೋರಿಸ್ತೀನಿ. ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ತಟ್ಟೆಗೆ ಒರೆಸ್ಕೋಬೇಕು. ಸ್ವಲ್ಪ ತುಪ್ಪ ಆದರೂ ಹಚ್ಕೋಬೋದು, ನೀರಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೋತೀನಿ ಕೈ ಅಂಟ್ಕೊಳಲ್ಲ ಅಂತ. ನೋಡಿ ತುಪ್ಪಕ್ಕೆ ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ಮುದ್ದೆ ಕೋಲಿಗೆಲ್ಲ ಅಂಟ್ಕೊಂಡಿದ್ದು ಸ್ಪೂನು ಇಲ್ಲಾಂದರೆ ಈ ಥರ ದೋಸೆದು ಸ್ಟಿಕ್ ಬರುತ್ತಲ್ಲ ಆ ಥರ ತೊಗೊಂಡು ನೀಟಾಗಿ ತಕ್ಕೊಂಡ್ರೆ ನೋಡಿರಿ ಕುಸಪ್ಸ ಅಂತೈತೆ ಅಂತ. ಈ ಮುದ್ದೆ ರೌಂಡ್ ಕಟ್ಟಕ್ಕೆ ಬರಲ್ಲ. ಎಲ್ಲೂ ಗಂಟಾಗಿಲ್ಲ, ಶೈನಿ ಶೈನಿ ಥರ ಅನಿಸ್ತೈತೆ ನಿಮಗೆ. ಇದೇ ರೀತಿ ಎಲ್ಲ ಕಟ್ಕೋಬೋದು. ಇಷ್ಟರಲ್ಲಿ ಒಂದು 3 ಮುದ್ದೆ ಆಗುತ್ತೆ, ಸಾಕು ನಮಗೆ. ಮುದ್ದೆಗೆ ಕೆಲವರು ಅನ್ನ ಹಾಕ್ತಾರೆ, ಅನ್ನ ಇಲ್ಲಾಂದರೆ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡು ಅದರಲ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ರಾಗಿ ಹಸಿ ಹಿಟ್ಟು ಹಾಕ್ತಾರೆ. ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ, ಚಪಾತಿ ಈ ಥರ ಮಾಡ್ತಾರೆ. ಇಲ್ಲಿ ಬಂದಮೇಲೆ ಇವಾಗ ಕಲ್ತಿದ್ದು, ಇಲ್ಲಾಂದರೆ ಮುದ್ದೆ ಮಾಡುವಾಗೆಲ್ಲ ಗಂಟು ಆಗೋದು. ಇವಾಗ ಸ್ವಲ್ಪ ಕಲ್ತಿದ್ದೀನಿ. ನೋಡಿ 3 ಮುದ್ದೆ. ಮಕ್ಕಳು ಸ್ವಲ್ಪ ಅನ್ನ ಮುದ್ದೆ ತಿಂತೀವಿ, ಸ್ವಲ್ಪ ಹಪ್ಪಳ ಕರಿತೀನಿ. ಪಾಲಕ್ ಸೊಪ್ಪು ಸಾರು ಮಾಡಿದ್ದೀನಿ, ತೋರಿಸ್ತೀನಿ. ನೋಡ್ರಿ ಇಲ್ಲಿ ಹಪ್ಪಳ, ರಾಗಿ ಮುದ್ದೆ, ಪಾಲಕ್ ಸೊಪ್ಪು ಸಾರು, ಚಟ್ನಿ, ಕಡಲೆ ಶೇಂಗಾ ಪುಡಿ ಇಲ್ಲ ಹಾಕ್ತೀನಿ. ನ್ಯಾಚುರಲ್ ಪ್ರೋಟೀನ್ ಪೋಷಣೆ ಈಗ 96% ಕಡಿಮೆ ಕೂದಲು ಉದುರುವಿಕೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೈಟ್ ಊಟ ಮುದ್ದೆ, ಹಪ್ಪಳ, ಸೊಪ್ಪು ಸಾರು, ಪಾಲಕ್ ಸೊಪ್ಪು ಸಾರು,
ಹಾಯ್ ಫ್ರೆಂಡ್ಸ್, ನಾನು ನೈಟ್ ಮುದ್ದೆ ಮಾಡಿದ್ವಲ್ಲ, ಮುದ್ದೆ ಅವಾಗವಾಗ ಮಾಡ್ತೀನಿ, ಯಾವಾಗೂ ಮಾಡಲ್ಲ. ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ಇರೋದು, ಜೋಳದ ರೊಟ್ಟಿ. ಅದಕ್ಕೆ ಪಾಲಕ್ ಸೊಪ್ಪು ಸಾರು ಮಾಡಿದ್ದೆ, ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಂತ ಮುದ್ದೆ ಮಾಡಿದ್ದೆ. ಮತ್ತು ನಾನು ಮುದ್ದೆ ಮಾಡಿದ್ದು ಹಿಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ವಿ ಫ್ರೆಂಡ್ಸ್. ಮತ್ತು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ವಿಡಿಯೋಗೆ ನಮಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋಕ್ಕೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಊಟ ಮಾಡ್ತಾಯಿದ್ದೀವಿ. ಮತ್ತು ಬೆಳಗ್ಗೆ ಮತ್ತು 4 ಗಂಟೆಗೆಲ್ಲ ಎದ್ದೇಳಬೇಕು ಫ್ರೆಂಡ್ಸು. ಯಾಕಂದರೆ ನಮ್ಮ ಮನೆಯವರು ಫಸ್ಟ್ ಶಿಫ್ಟು 5 ಗಂಟೆಗೆಲ್ಲ ಮನೆ ಬಿಡಬೇಕು. ಬೇಗ 4 ಗಂಟೆಗೆ ಎದ್ದರೆ ಅವ್ರಿಗೂ ಸ್ವಲ್ಪ ಟಿಫಿನ್ ಮಾಡಿಕೊಡ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಎದ್ದು ಮತ್ತು ನಾವು ಬೆಳಗ್ಗೆ ಮಕ್ಕಳಿಗೆ ಬೇಗ ರೆಡಿ ಮಾಡಬೇಕಾಗುತ್ತೆ. ಮನ್ಕೊಳ್ಳೋಕ್ಕೂ 10-10:30 ಆಗುತ್ತೆ. ಎದ್ದು ರೆಡಿ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.